ಲಲಿತ್ ಮೋದಿ ಈ ಹೆಸರು ಗೊತ್ತಿಲ್ಲದಿರೋರೇ ಇಲ್ಲ. ಅದರಲ್ಲೂ 2007, 8, 9ರಲ್ಲಿ ಈ ಹೆಸರು ಪ್ರತಿದಿನ ಇಂಟರ್ನೆಟ್ಟಲ್ಲಿ ಓಡಾಡ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಹಿ ಈಸ್ ದ ಫೌಂಡರ್ ಆಫ್ ದ ಬಿಗ್ಗೆಸ್ಟ್ ಕ್ರಿಕೆಟ್ ಲೀಗ್ ಇನ್ ದ ವರ್ಲ್ಡ್, ದಟ್ ಈಸ್ IPL. 2010ರಲ್ಲಿ ಇವರು ದೇಶನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು. ಅದಕ್ಕೆ ಸಾಕಷ್ಟು ಕಾರಣಗಳಿತ್ತು. BCCI ಇಂದ ಇವರು ಹೊರಗಡೆ ಬಿದ್ರು. ಇವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ BCCI ಎಕ್ಸ್ ವೈಸ್ ಪ್ರೆಸಿಡೆಂಟ್. ಇವರು ಲಂಡನ್ಗೆ ಹೋದ್ಮೇಲೆ ನಿಧಾನಕ್ಕೆ ನ್ಯೂಸ್ ಇಂದ ಫೇಡ್ ಆಗ್ತಾ ಹೋದ್ರು. ಆದ್ರೆ ಪ್ರತಿ ವರ್ಷ IPL ಬಂದಾಗ ಈ ಹೆಸರು ಅಲ್ಲೋ ಇಲ್ಲೋ ನೆನಪಾಗ್ತಾನೆ ಇತ್ತು. ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಲಲಿತ್ ಮೋದಿ ಅನ್ನೋ ಹೆಸರು ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದೆ. ಅದಕ್ಕೆ ಕಾರಣ ರಾಜ್ ಶಮಾನಿ ಅನ್ನೋ ಒಬ್ಬ ಫೇಮಸ್ ಯೂಟ್ಯೂಬರ್ನ ಚಾನೆಲ್ ಅಲ್ಲಿ ಪಬ್ಲಿಷ್ ಆದ ಇವರ ಪಾಡ್ಕಾಸ್ಟ್. ಆ ಪಾಡ್ಕಾಸ್ಟ್ ನ ವಿತೌಟ್ ಬ್ರೇಕ್ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು. ಇಟ್ಸ್ ಅ ರಿಯಲ್ ಬ್ಲಾಕ್ ಬಸ್ಟರ್. ಆ ಪಾಡ್ಕಾಸ್ಟ್ ನಲ್ಲಿ ಲಲಿತ್ ಮೋದಿ ಅವ್ರು ಮಾತಾಡಿರೋ ಪ್ರತಿಯೊಂದು ಮಾತು ಒಂದೊಂದು ಸ್ಟೇಟ್ಮೆಂಟ್ ತರ ಇತ್ತು. ಆ ಇಡೀ ಇಂಟರ್ವ್ಯೂ ಪಾಡ್ಕಾಸ್ಟ್ ನ ನೀವು ನೋಡ್ಬಿಟ್ರೆ ಯು ವಿಲ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಮೈಂಡ್ ಸೆಟ್ ಆನ್ ಲಲಿತ್ ಮೋದಿ. ಅವರ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳ್ತಾರೆ. ಅದನ್ನ ಕೇಳ್ತಾ ಇದ್ರೇನೆ ಒಂದು ರಿಯಲ್ ಸಿನಿಮಾ ತರ ಅನ್ಸುತ್ತೆ. ಇಟ್ ಈಸ್ ಸೋ ರಿಯಲ್ ಅಂಡ್ ಹಾರ್ಡ್ ಹಿಟ್ಟಿಂಗ್. ಆ ಪಾಡ್ಕಾಸ್ಟ್ ಅಲ್ಲಿ ಭಯಂಕರ ಇನ್ಫಾರ್ಮೇಶನ್ ಇದೆ, ಸೂಪರ್ ಡೀಟೇಲಿಂಗ್ ಇದೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಓ ಹೌದಾ, ಹಿಂಗಾಯ್ತಾ, ಈ ತರ ಇತ್ತಾ, ಓ ಹಿಂಗೆಲ್ಲ ಇರ್ಬಹುದಾ ಅಂತ ಅನಿಸ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಎಲ್ಲ ಪಾಯಿಂಟ್ಸ್ನು ಹೇಳಕ್ಕೆ ಇಷ್ಟಪಡಲ್ಲ. ನೀವೆಲ್ಲ ಆ ಪಾಡ್ಕಾಸ್ಟ್ನ ನೋಡಲೇಬೇಕು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಕ್ರಿಕೆಟ್ ಲವರ್ಸ್ ಇನ್ ಇಂಡಿಯಾ ಶುಡ್ ವಾಚ್ ದಟ್ ಪಾಡ್ಕಾಸ್ಟ್. ಕೆಲವೊಂದು ಗಮನಾರ್ಹ ಪಾಯಿಂಟ್ಗಳು ಹೇಳಬೇಕು ಅಂತಂದರೆ, ಲಲಿತ್ ಮೋದಿ ಇಸ್ ದ ಪರ್ಸನ್ ಹೂ ಮೇಡ್ ಕ್ರಿಕೆಟ್ ಸೋ ಪವರ್ಫುಲ್ ಇನ್ ಇಂಡಿಯಾ. 1983ನಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ಮೇಲೆ ಕ್ರಿಕೆಟ್ ಇಂಡಿಯಾದಲ್ಲಿ ಬೇರೆ ಲೆವೆಲ್ಗೆ ಹೊಟ್ಟೋಯ್ತು. ಆದರೆ ಫಿನಾನ್ಷಿಯಲ್ಸಲ್ಲಿ ತುಂಬ ವೀಕ್ ಆಗಿತ್ತು. ಅದನ್ನು ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೇನೆ ಲಲಿತ್ ಮೋದಿ. ಲಲಿತ್ ಮೋದಿ ಅವರು ಈ ಪಾಡ್ಕಾಸ್ಟಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ. ಸಹಾರಾ ಗ್ರೂಪು BCCIಗೆ ವರ್ಷಕ್ಕೆ ಬರೀ $1 ಕೋಟಿ ಕೊಡ್ತಾ ಇದ್ರಂತೆ ಆ ಟಿ ಶರ್ಟ್ ಮೇಲೆ ಅವ್ರ ಬ್ರ್ಯಾಂಡ್ ಹೆಸರನ್ನ ಹಾಕೋದಕ್ಕೆ. ಲಲಿತ್ ಮೋದಿ ಅವರು ಕ್ರಿಕೆಟ್ನ ವ್ಯಾಲ್ಯೂ ಅರ್ಥ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಹಿ ಟುಕ್ ಇಟ್ ಟು 300 crores. IPL ಅನ್ನೋ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಲೀಗ್ನ ಹೆಂಗ್ ಫಾರ್ಮ್ ಮಾಡಿದ್ರು, ಆ ಐಡಿಯಾನ ಹೆಂಗ್ ವಿಜುವಲೈಸ್ ಮಾಡಿದ್ರು, T20 ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಅದನ್ನ ಹೆಂಗ್ ಪ್ರಮೋಟ್ ಮಾಡಿ ಅದನ್ನ ಹೆಂಗ್ ಇಂಡಿಯಾಗೆ ತಗೊಂಡ್ಬಂದ್ರು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಟ್ಸ್ ಅ ಜೀನಿಯಸ್ ಪ್ಲಾನ್ ಅನ್ಸುತ್ತೆ. ಕೊಚ್ಚಿ ಟಸ್ಕರ್ಸ್ ಅನ್ನೋ ಒಂದು ಟೀಮ್ನ ಅಲಾಟ್ ಮಾಡಬೇಕಾದ್ರೆ ಅದರಲ್ಲಿ ಬಂದಿದ್ದ ಚಾಲೆಂಜಸ್ಸು, ಯಾವ್ಯಾವ ಪೊಲಿಟಿಷಿಯನ್ಸ್ ಯಾವ ಲೆವೆಲ್ ಇನ್ವಾಲ್ವ್ ಆಗಿದ್ರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಐ ಥಿಂಕ್ ಇಟ್ ಫೀಲ್ಸ್ ಹಿ ಈಸ್ ರಿಯಲಿ ಗಟ್ಸಿ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಒನ್ ಆಫ್ ದ ಫೇಮಸ್ ಫ್ರಾಂಚೈಸೀಸ್ ಇನ್ IPL. ಈ ಟೀಮ್ ಏನಕ್ಕೋಸ್ಕರ 2 ವರ್ಷ ಬ್ಯಾನ್ ಆಗಬೇಕಾಗಿ ಬಂತು, ಆ ಟೀಮಲ್ಲಿ ಇದ್ದಿದ್ದ ಪ್ರಾಬ್ಲಮ್ಸ್ ಏನು, ಆ ಓನರ್ ಏನೇನೆಲ್ಲ ತಪ್ಪುಗಳು ಮಾಡ್ತಾ ಇದ್ರು ಅನ್ನೋದನ್ನ ಡೀಟೇಲಾಗಿ ಬಿಚ್ಚಿಟ್ಟಿದ್ದಾರೆ. ಆ ಇಡೀ ಪಾಡ್ಕಾಸ್ಟ್ ಕೇಳ್ತಾ ಇರಬೇಕಾದ್ರೆ ಆ ಮನುಷ್ಯ ಎಕ್ಸ್ಪ್ಲೈನ್ ಮಾಡೋ ಒಂದೊಂದು ಪಾಯಿಂಟು ಎಷ್ಟು ಕಾನ್ಫಿಡೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ ಗೊತ್ತಾ. ಇಟ್ ಈಸ್ ರಿಯಲಿ ಅನ್ಬಿಲೀವಬಲ್. ಅವ್ರು ನಿಜವಾಗ್ಲೂ ಏನೇನು ತಪ್ಪು ಮಾಡಿದಾರೋ ಗೊತ್ತಿಲ್ಲ, ಏನೇನು ಪ್ರಾಬ್ಲಮ್ಸಲ್ಲಿ ಅವ್ರು ಇದ್ದಾರೋ ಗೊತ್ತಿಲ್ಲ, ಏನಕ್ಕೋಸ್ಕರ ದೇಶ ಬಿಟ್ಟೋಗಿದಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಕಾನ್ಫಿಡೆಂಟಾಗಿ ಹೇಳ್ತಾರೆ, ನನ್ನ ಮೇಲೆ ಯಾವ ಚಾರ್ಜಸ್ಸು ಇಲ್ಲ, ನಾನು ಯಾವ ಟೈಮಲ್ಲಿ ಬೇಕಾದರೂ ಭಾರತ ದೇಶಕ್ಕೆ ವಾಪಸ್ ಬರ್ಬೋದು ಅಂತ. ಕಂಪ್ಲೀಟ್ ಪಾಡ್ಕಾಸ್ಟಲ್ಲಿ ಲಲಿತ್ ಮೋದಿ ಅವರು ಒಂದು ಮಾತು ಮಾತ್ರ ಕ್ಲಿಯರಾಗಿ ಹೇಳ್ತಾನೆ ಇರ್ತಾರೆ. ನೋಡಿ, ನಾನೊಬ್ಬ ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದವನು, ನನಗೆ ದುಡ್ಡು ಮಾಡಬೇಕು ಅಂತ ಯಾವತ್ತೂ ನಿಂತವನಲ್ಲ. ಆದರೆ BCCIಗೋಸ್ಕರ, ಇಂಡಿಯಾ ಕ್ರಿಕೆಟ್ಗೋಸ್ಕರ ನಾನು ಸಾಕಷ್ಟು ಮಾಡಿದ್ದೀನಿ. ಇಂಡಿಯನ್ ಕ್ರಿಕೆಟ್ ಇವತ್ತು ಲಾಭದಲ್ಲಿದೆ ಅಂತಂದರೆ ಅದು ನನ್ನ ವಿಷನ್ ಆಗಿತ್ತು ಅಂತ ಓಪನ್ ಕ್ಲಿಯರ್ ಆಗಿ ಹೇಳ್ತಾರೆ. ಅವರು ಸೌತ್ ಆಫ್ರಿಕಾದಲ್ಲಿ T20 ಕ್ರಿಕೆಟ್ ನಡಿಬೇಕಾದ್ರೆ ನೆಕ್ಸ್ಟ್ IPL ಲಾಂಚ್ ಆಗ್ತಾ ಇರುತ್ತೆ, ಅದಕ್ಕೊಂದು ಬುನಾದಿ ಬೇಕು ಅಂತ ಟೀಮ್ ಹತ್ರ ಹೋಗಿ ಮಾತಾಡಿರ್ತಾರಂತೆ. ನೋಡಿ, 6 ಬಾಲ್ಗೆ 6 6 ಯಾರಾದರೂ ಹೊಡೆದ್ರೆ, 6 ಬಾಲಲ್ಲಿ 6 ವಿಕೆಟ್ ಯಾರು ತೆಗೆದ್ರೆ ನಾನು ಅವ್ರಿಗೆ ಒಂದು Porsche ಕಾರ್ ಕೊಡ್ತೀನಿ ಅಂತ ಹೇಳಿರ್ತಾರಂತೆ. ಇನ್ಸಿಡೆಂಟಲ್ಲಿ ಯುವರಾಜ್ ಸಿಂಗ್ ಅವರು ಇಂಗ್ಲೆಂಡ್ ವಿರುದ್ಧ 6 ಬಾಲಲ್ಲಿ 6 6 ಹೊಡಿತಾರೆ, ಅದು ಒಂದೇ ಓವರ್ನಲ್ಲಿ. ಸೊ ಆ Porsche ಕಾರ್ ಅವ್ರಿಗೆ ಸಿಗತ್ತೆ. ಅದ್ರ ಪ್ರೂಫ್ ಆಗಿ ಲಲಿತ್ ಮೋದಿ ಅವ್ರ ಮನೆಯಲ್ಲಿ ಈಗಲೂ ಆ 6 6 ಹೊಡೆದಿರೋ ಬ್ಯಾಟು ಅವ್ರ ಹತ್ರನೇ ಇದೆ. ಇದೇ ತರ ಇನ್ನೂ ಸ್ವಾರಸ್ಯಕರ ಇಂಟ್ರೆಸ್ಟಿಂಗ್ ವಿಚಾರಗಳು ಆ ಪಾಡ್ಕಾಸ್ಟ್ ನಲ್ಲಿ ಹಲವಾರಿದೆ. ಐ ಸಜೆಸ್ಟ್ ಎವ್ರಿ ಇಂಡಿಯನ್ ಕ್ರಿಕೆಟ್ ಲವರ್ ಶುಡ್ ವಾಚ್ ದಿಸ್. ಅವ್ರ ಇಂಟರ್ವ್ಯೂನ ಫುಲ್ ನೋಡಿ ಮುಗಿಸಾದ್ಮೇಲೆ ಕೊನೆಗೆ ನನ್ಗೆ ಅನ್ಸಿದ್ದು ಒಂದೇನು ಅಂದರೆ, ಐ ಥಿಂಕ್ ದೇರ್ ವೇರ್ ಸಮ್ ಬಿಟ್ಸ್ ಅಂಡ್ ಪೀಸಸ್ ಇನ್ ಹಿಸ್ ಲೈಫ್. ದೇರ್ ವೇರ್ ಲಾಟ್ ಆಫ್ ಚಾಲೆಂಜಸ್ ದಟ್ ಹಿ ಕೇಮ್ ಥ್ರೂ, ಬಟ್ overall he is a honest man anta. You can love him, you can hate him, but you cannot ignore him.